ಹಲೋ ನಮಸ್ಕಾರ, ಹೇಗಿದ್ದೀರಿ? ನಾನು ಚಂದನ್ ಶರ್ಮಾ ನಿಮ್ಮ ಜೊತೆಗೆ. ಬಜೆಟ್ ಆಯಿತು. ಬಜೆಟ್ನ ನಂತರದಲ್ಲಿ ಇವತ್ತು ಇನ್ನೊಂದು ಚರ್ಚೆ ಬಹಳ ಪ್ರಮುಖವಾಗಿ ಆಗ್ತಾ ಇರೋದು ಯಾವುದು ಅಂತಂದರೆ ಅದು BBMPಯನ್ನು, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯನ್ನು 5 ಭಾಗಗಳನ್ನಾಗಿ ವಿಂಗಡಣೆ ಮಾಡಬೇಕು ಅಂತ. ಅದಕ್ಕೊಂದು 16ನೇ ವಿಧಾನಸಭೆಯ 4ನೇ ಅಧಿವೇಶನದಲ್ಲಿ ಗ್ರೇಟರ್ ಬೆಂಗಳೂರು ಆಡಳಿತ ವಿಧೇಯಕ 2024 ಅಂತ ಮಂಡಿಸಿದ್ದಾರೆ. ತಾವು ಗಮನಿಸ್ತಾ ಇದ್ದೀರಿ, ಆ ಕಾಪಿ ನನ್ನ ಹತ್ರ ಇದೆ. ಇದರಲ್ಲಿ ಏನು ಅಂತಂದರೆ, ಗ್ರೇಟರ್ ಬೆಂಗಳೂರು ಪ್ರದೇಶದ ಅಭಿವೃದ್ಧಿ ಯೋಜನೆ ಸಮನ್ವಯ ಮತ್ತು ಮೇಲ್ವಿಚಾರಣೆಗಾಗಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರವನ್ನು ಸ್ಥಾಪಿಸಬೇಕು. GBA, ಗ್ರೇಟರ್ ಬೆಂಗಳೂರು ಅಥಾರಿಟಿ. ಪರಿಣಾಮಕಾರಿಯಾದ ಸಹಭಾಗಿತ್ವದ ಮತ್ತು ಸ್ಪಂದನಶೀಲ ಆಡಳಿತಕ್ಕಾಗಿ ಗ್ರೇಟರ್ ಬೆಂಗಳೂರು ಪ್ರದೇಶದಲ್ಲಿ 10ಕ್ಕಿಂತ ಹೆಚ್ಚಲ್ಲದ ನಗರ ಪಾಲಿಕೆಗಳನ್ನು ಸ್ಥಾಪಿಸಲು, ನಗರಾಡಳಿತದ ಮೂಲ ಘಟಕಗಳನ್ನಾಗಿಸುವುದಕ್ಕೆ ಮತ್ತು ಸಮುದಾಯ ಪಾಲ್ಗೊಳ್ಳುವಿಕೆಯನ್ನು ಸುಗಮಗೊಳಿಸುವುದಕ್ಕೆ ವಾರ್ಡ್ ಸಮಿತಿಗಳಿಗೆ ಅಧಿಕಾರವನ್ನು ನೀಡಲು, ಗ್ರೇಟರ್ ಬೆಂಗಳೂರು ಪ್ರದೇಶದಲ್ಲಿನ ಎಲ್ಲ ಸಾರ್ವಜನಿಕ ಸೇವಾ ವಿತರಣಾ ಏಜೆನ್ಸಿಗಳ ರಾಜಕೀಯ ಉತ್ತರದಾಯಿತ್ವವನ್ನು ಸಂಯೋಜಿಸಲು ಮತ್ತು ಸುವ್ಯವಸ್ಥಿತಗೊಳಿಸಲು ಹಾಗೂ ಬೆಂಗಳೂರಿಗಾಗಿ ವಿಕೇಂದ್ರೀಕೃತ ಸಹಭಾಗಿ ದಕ್ಷ ಮತ್ತು ನ್ಯಾಯೋಚಿತ ಆಡಳಿತದ ಚೌಕಟ್ಟನ್ನು ಸ್ಥಾಪಿಸುವ ಮೂಲಕ ಎಲ್ಲ ನಾಗರಿಕರ ಜೀವನದ ಗುಣಮಟ್ಟವನ್ನು ಸುಧಾರಿಸಲು ಅದಕ್ಕೆ ಪ್ರಾಸಂಗಿಕವಾದ ವಿಷಯಗಳಿಗೆ ಉಪಬಂಧವನ್ನು ಕಲ್ಪಿಸಲು ಒಂದು ವಿಧೇಯಕ. 5 ಅಲ್ಲ, ಒಂದು 10 ಭಾಗ ಅಂತ ಬರೆದಿದ್ದಾರೆ. ನಾನು 5 ಅನ್ಕೊಂಡಿದ್ದೆ. ಹಾಗಾಗಿ 10ರವರೆಗೆ ಆಯ್ತಪ್ಪ, ನಾವು ಕರೆಕ್ಟ್ ಮಾಡ್ಕೊಳ್ಳೋಣ, ಏನು ತೊಂದರೆನೇ ಇಲ್ಲ. 10ರವರೆಗೆ ಭಾಗಗಳು. ಲೆಟ್ಸ್ ಬಿಗಿನ್. ಚಂದನ್ ಶರ್ಮಾ ನಿಮ್ಮ ಜೊತೆಗೆ. ಬೆಂಗಳೂರನ್ನ ವಿಭಾಗ ಮಾಡುವುದಕ್ಕೆ ಹೊರಟಿದೆ ಈ ಸರ್ಕಾರ. ವಾಟ್ಸ್ ನೆಕ್ಸ್ಟ್? 5 ಭಾಗಗಳಾಗಿ ಚೂರಾಗತ್ತಾ ಬೆಂಗಳೂರು, ಅಥವಾ 10ರವರೆಗೆ ಆಗತ್ತಾ? ಅವ್ರದ್ದೇ ಕುದುರೆ ಮುಂದೋಗು. ಅಖಂಡ ಬೆಂಗಳೂರು, ನಮ್ಮ ಬೆಂಗಳೂರು ವಿಭಜನೆಯಿಂದ ಲಾಭ ಆಗತ್ತಾ, ನಷ್ಟ ಆಗತ್ತಾ? 5 ಭಾಗಗಳಾಗಿಸುವ ಹಿಂದಿನ 5 ಗುಟ್ಟಾದ್ರೂ ಏನು? ನಾವು 5 ಅನ್ಕೊಂಡಿದ್ದೀವಿ. ಯಾವುದು? ನಾರ್ತ್, ವೆಸ್ಟ್, ಈಸ್ಟ್, ಸೌತ್, ಸೆಂಟ್ರಲ್ಲು ಅಂತ ಅನ್ಕೊಂಡಿದ್ದೀವಿ. ಇವರು 10ರವರೆಗೂ ಅಂತ ಇದ್ದಾರಪ್ಪ. ಬೆಂಗಳೂರು ವಿಭಜನೆಗೆ ಬಹಳ ದೊಡ್ಡ ಮಟ್ಟದ ವಿರೋಧ ಕೂಡ ವ್ಯಕ್ತವಾಗ್ತಾ ಇದೆ. ಹಾಗಾಗಿ ವಿಸ್ತಾರ ನ್ಯೂಸ್ನಲ್ಲಿ ಬೆಂಗಳೂರು ವಿಭಜನೆಗೆ ಸಂಬಂಧಪಟ್ಟಂತೆ ಮೆಗಾ ಡಿಬೇಟ್ ಒಂದನ್ನು ನಾವೀಗ ಹಮ್ಮಿಕೊಳ್ತಾ ಇದ್ದೀವಿ. ವಿಧಾನಸಭೆಯಲ್ಲಿ ಗ್ರೇಟರ್ ಬೆಂಗಳೂರು ವಿಧೇಯಕ ಮಂಡನೆ. ಬೆಂಗಳೂರು ಅಭಿವೃದ್ಧಿ ಸಚಿವ DK ಶಿವಕುಮಾರ್ ಅವರಿಂದ ವಿಧೇಯಕ ಮಂಡನೆ. DCM DK ಶಿವಕುಮಾರ್ ಅವರ ನಡೆಗೆ ಬಿಜೆಪಿ ಶಾಸಕರ ಆಕ್ಷೇಪ. ನಮಗೆ ಮಾಹಿತಿ ಕೊಟ್ಟಿಲ್ಲ, ನಮ್ಮ ಜೊತೆ ಮಾತುಕತೆ ಮಾಡಿಲ್ಲ, ಏಕಾಏಕಿ ಬೀಲ್ ತಂದುಬಿಟ್ಟು ಇದೇನ್ರಿ ಮಂಡಿಸ್ತೀರಿ ಅಂದ್ಬಿಟ್ಟು ಅಶ್ವಥ್ ನಾರಾಯಣ್ ಸಿಡಿದೆದ್ದಿದ್ದಾರೆ. 2024ನೇ ಗ್ರೇಟರ್ ಬೆಂಗಳೂರು ಆಡಳಿತ ವಿಧೇಯಕ ಮಂಡಿಸಲು ಒಂದ್ ನಿಮಿಷ ಆಮೇಲೆ ಇದು ಮಂಡನೆ ಮಾತ್ರ ಮಂಡನೆ ಮಾಡ್ಲಿಕ್ಕೂ ಅಷ್ಟೇ ಚರ್ಚೆ ಇಲ್ಲ. ಇದರಲ್ಲಿ ವಿಚಾರದಲ್ಲಿ ಏನು ನಮ್ ಜೊತೆ ಚರ್ಚೆ ಮಾಡಿಲ್ಲ. ಸರ್ಕಾರದಲ್ಲೂ ತಂದಾಗ ಮತ್ತೆ ಚರ್ಚೆ ಮಾಡಿ ಎಲ್ಲಾರನ್ನು ವಿಶ್ವಾಸಕ್ಕೆ ತಗೊಂಡು ಕಾಯ್ದೆನ ಮಾಡೋಂಥದ್ದಾಗಿತ್ತು. ಇವತ್ತು ನೀವು ಏಕಾಏಕಿ ನಾವು ಎಲ್ಲಾರನ್ನು ಮಾತಾಡಿಸ್ತೀವಿ, ಎಲ್ಲಾರನ್ನು ವಿಶ್ವಾಸಕ್ಕೆ ತಗೊಳ್ತೀವಿ. ಮಾತಾಡಿ ಎಲ್ಲಿ ಮಾತಾಡಿದ್ದೀರಾ? ಈಗ ಅವಶ್ಯಕತೆ ಇಲ್ಲ. ಸಚಿವರೇ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮ್ಗೆ ಅಧಿಕಾರ ಕೊಟ್ಟಿದ್ದಾರೆ, ನಾವು ಮಂಡನೆ ಮಾಡಿದೀವಿ. ನಿಮ್ಮದು ಚರ್ಚೆ ಮಾಡಿ. ಸಚಿವರೇ, ಪ್ರಸ್ತಾವನೆ ಮಂಡಿಸಲಾಯಿತು. ಈಗ ಪ್ರಸ್ತಾವನೆ ಸಭೆ ಮಧ್ಯಕ್ಕೆ ಹಾಕುತ್ತೇನೆ. ಪ್ರಸ್ತಾವನೆ ಹೀಗಿದೆ: 2020ನೇ ಸಾಲಿನ ಗ್ರೇಟರ್ ಬೆಂಗಳೂರು ಆಡಳಿತ ವಿಧೇಯಕವನ್ನು ಮಂಡಿಸಲು ಅನುಮತಿ ನೀಡಬೇಕು. ಪ್ರಸ್ತಾವದ ಪರವಾಗಿರೋ ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರುದ್ಧವಾಗಿ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಪ್ರಸ್ತಾವ ಹೌದು ಪರವಾಗಿದೆ, ಮಂಡಿಸಬೇಕು. ಅಧ್ಯಕ್ಷೆ, 2024ನೇ ಸಾಲಿನ ಗ್ರೇಟರ್ ಬೆಂಗಳೂರು ಮಂಡಿಸಿತು. ವಿಧೇಯಕ ಮಂಡಿಸಲಾಗಿದೆ. ಇದೊಂದು ಪ್ರೆಸೆಂಟೇಷನ್ ಮಾತ್ರ. ಅವೈಜ್ಞಾನಿಕವಾಗಿ ಏನೋ ತಂದಿದ್ದಾರೆ. ಲಾಸ್ಟ್ ಟೈಮ್ ನಾವು ಮಾಡಬೇಕಾದ್ರೆ ಅದಕ್ಕೊಂದು ಸಮಿತಿ ನೇಮಕ ಮಾಡಿ ಎಲ್ಲಾ ಪಾರ್ಟಿ, ಕಾಂಗ್ರೆಸ್ ಪಾರ್ಟಿ, ಜನತಾದಳ ಎಲ್ಲರೂ ಸೇರಿ ಮಾಡಿದ್ರಿ. ಇವ್ರು ಏಕಾಏಕಿ ಮಾಡಿದ್ದಾರೆ.
ಇದರಲ್ಲಿ ಇವ್ರಿಗೇನ್ ಲಾಭ ಇದೆಯೋ ನಮ್ಗೆ ಚರ್ಚೆ ಅವಕಾಶ ಇದೆ ಅಲ್ಲ? ಗೊತ್ತಿಲ್ಲ. ಅವಶ್ಯಕತೆ ಇಲ್ಲ ಇದರಲ್ಲಿ. ಅಲ್ಲ, ಚರ್ಚೆಗೆ ಈಗಲೇ ಬೆಂಗಳೂರು ನರಕ ಆಗಿದೆ. ಕಸ ತೆಗೆಯೋರಿಲ್ಲ, ನರಕ ಆಗಿದೆ. ಡೆವಲಪ್ಮೆಂಟ್ ಇಲ್ಲ. ಕಳೆದ ಒಂದು ವರ್ಷದಿಂದ ₹1 ಅಭಿವೃದ್ಧಿ ದುಡ್ಡು ಕೊಡಕ್ಕೆ ಆಗ್ತಾ ಇಲ್ಲ. ಸರ್ಕಾರಕ್ಕೆ ಹೋಗ್ತಾ ಇಲ್ಲ. ₹1 ಕೊಡಕ್ಕೂ ಈಗ ಇದನ್ನ ಇನ್ನಷ್ಟು ದೊಡ್ಡದು ಮಾಡೋದು ಇದರಿಂದ ಏನು ಉಪಯೋಗ ಆಗ್ತೈತೆ? ಚರ್ಚೆ ಮಾಡಿ. ಎಲ್ಲ MLA ಕರೆದು ಮಾಡ್ಬೇಕಾಯ್ತು. 27ನೇ ತಾರೀಕು ಮೀಟಿಂಗ್ ಕರೆದಿದ್ದಾರಲ್ಲ, ಏನಿತ್ತು? 27ನೇ ತಾರೀಕು ಮೀಟಿಂಗ್ ಕರೆದಿದ್ದಾರೆ. ಅಧಿಕಾರ ವಿಕೇಂದ್ರೀಕರಣ ಹೆಸರಲ್ಲಿ ಬೆಂಗಳೂರು ವಿಭಜನೆ ಮಾಡೋದಕ್ಕೆ ಹೊರಟಿದ್ದಾರಾ ಅಥವಾ ನಿಜವಾಗಿಯೂ ಬೆಂಗಳೂರಿನ ಉದ್ಧಾರದ ಬಗ್ಗೆ ಆಲೋಚನೆನಾ? ಕೆಂಪೇಗೌಡರು ಕಟ್ಟಿದಂಥ ಬೆಂಗಳೂರು ವಿಭಜನೆಗೆ ಕೈ ಸಜ್ಜಾಯ್ತಾ? ಒಂದಿಷ್ಟು ಭಾವನಾತ್ಮಕ ನಂಟಿನ ಬಗ್ಗೆ ಕೂಡ ಸುಮಾರು ಜನ ಚರ್ಚೆ ನಡೆಸ್ತಾ ಇದ್ದಾರೆ. ಅಖಂಡ ಬೆಂಗಳೂರು ಅಂತ ಹೇಳಕ್ಕಾಗಲ್ವಾ? ಇನ್ನು ಮುಂದೆ ಸೌತು, ನಾರ್ತು, ಈಸ್ಟು, ವೆಸ್ಟು, ಸೆಂಟ್ರಲ್ಲು, ನಾರ್ತ್ ಈಸ್ಟು, ಸೌತ್ ವೆಸ್ಟು, ಸೌತ್ ಈಸ್ಟು ಅಂತ ಹೇಳ್ಬೇಕಾ? ಈ ಥರದ್ದೆಲ್ಲ ಜನರಿಗೆ ಬಹಳ ಪ್ರಶ್ನೆಗಳು ಸಹಜವಾಗಿ ಇದ್ದಾವೆ. ನಾನಿಲ್ಲಿ ಗಮನಿಸ್ತಾ ಇದ್ದೆ, ಸುಮಾರು 348 ಪಾಯಿಂಟರ್ಸ್ಗಳನ್ನು ಇಲ್ಲಿ ಬರೆದಿದ್ದಾರೆ. ಯಾಕೆ? ಕಾರಣಗಳೇನು? ತೊಂದರೆಗಳ ನಿವಾರಣೆ ಹೇಗೆ? ಕೆಲವು ಕಾಮಗಾರಿಗಳ ಮೇಲಿನ ವೆಚ್ಚಗಳನ್ನು ವಿಧಿಸಬಹುದಾದ ಮೊತ್ತವನ್ನ ಈ ಥರ ಸುಮಾರು ಬರ್ದ್ಯಾರ, ಒಂದಿಷ್ಟು ಬರ್ದ್ಯಾರ ಇದರಲ್ಲಿ. ಆಮೇಲೆ ಪ್ರಮುಖ ಕರ್ತವ್ಯಗಳು, ಅನುಸೂಚಿ 1, ಸಾಮಾನ್ಯ ಕರ್ತವ್ಯಗಳು, ವಲಯವಾರು ಕರ್ತವ್ಯಗಳು, ವಸತಿ, ಸಣ್ಣ ಪ್ರಮಾಣದ ಕೈಗಾರಿಕೆಗಳು, ಪರಿಸರ ಮತ್ತು ಸಾಮಾಜಿಕ ಅರಣ್ಯ, ಶಿಕ್ಷಣ ಮತ್ತು ಸಂಸ್ಕೃತಿ, ಲೋಕೋಪಯೋಗಿ, ಸಾರ್ವಜನಿಕ ಆರೋಗ್ಯ ಮತ್ತು ನೈರ್ಮಲ್ಯ, ಸಮಾಜ ಕಲ್ಯಾಣ, ಬಡತನ ನಿರ್ಮೂಲನೆ, ಅನುಸೂಚಿತ ಜಾತಿ ಅಥವಾ ಅನುಸೂಚಿತ ಬುಡಕಟ್ಟಿಗೆ ಸೇರಿದ ವ್ಯಕ್ತಿಗಳ ಅಭಿವೃದ್ಧಿ, ಸಾರ್ವಜನಿಕ ವಿತರಣಾ ವ್ಯವಸ್ಥೆ, ವಿಪತ್ತು ಪರಿಹಾರ, ತುಂಬ ಇದೆ ಇದರಲ್ಲಿ. ಆಕ್ಚುಲಿ ಸ್ಪೀಕಿಂಗ್ ಇದನ್ನೆಲ್ಲ ಓದಬೇಕು ಅಂತಂದರೆ ಐ ವುಡ್ ನೀಡ್ ಪ್ರಾಬಬ್ಲಿ ಅಬೌಟ್ an hour. ಬಟ್ ಅಟ್ ದಿ ಔಟ್ಸೆಟ್ ಏನು ಅಂತಂದರೆ, ವಿಕೇಂದ್ರೀಕರಣ ಮಾಡಬೇಕು ಬೆಂಗಳೂರನ್ನ ಟು ಸಿಂಪ್ಲಿಫೈ ದಿ ಅಡ್ಮಿನಿಸ್ಟ್ರೇಷನ್ ಅನ್ನೋದು 1 ಲೈನ್ ಅಜೆಂಡಾ, ಮತ್ತು ಅದನ್ನು ಅಭಿವೃದ್ಧಿ ಮಾಡಬೇಕು ಅಂತನ್ನೋದು 1 ಲೈನ್ ಅಜೆಂಡಾ. ಆದರೆ ವಿರೋಧ ಪಕ್ಷಗಳು ಈ ಅಜೆಂಡಾನೇ ಅಲ್ಲ, ಇದು ವೆಂಡೆಟಾ ಅಂತ ಹೇಳ್ತಾ ಇದ್ದಾವೆ. ನನಗೆ ಗೊತ್ತಿಲ್ಲ, ನಾನು ಅತಿ ಸಾಮಾನ್ಯ ಮನುಷ್ಯ, ಏನೂ ತಿಳಿಯದ ಅಮಾಯಕ ಮುಗ್ಧ. ಹಾಗಾಗಿ ನಾನು ಇವತ್ತು ನೇರವಾಗಿ ಚರ್ಚೆಗೆ ಬಂದುಬಿಡ್ತೇನೆ. ಲೆಟ್ಸ್ ಸ್ಟಾರ್ಟ್ ದಿ ಡಿಬೇಟ್ ನೌ. ನನಗೆ ಇದರಲ್ಲಿ ಹಲವು ಪ್ರಶ್ನೆಗಳಿದೆ. ನೀವು 5 ಭಾಗ ಮಾಡಿ, 10 ಭಾಗ ಮಾಡಿ. ನನ್ನಲ್ಲಿರುವ ಕೆಲವು ಪಾಯಿಂಟರ್ಸು ನಿಮಗೆ ಹೇಳ್ಬಿಡ್ತೀನಿ. ಈ ಮೊಬಿಲಿಟಿ ವಿಚಾರಕ್ಕೆ ನೀವೇನು ಮಾಡ್ತೀರಿ? ಗಾರ್ಬೇಜ್ ಮ್ಯಾನೇಜ್ಮೆಂಟ್ಗೆ ನೀವೇನು ಮಾಡ್ತೀರಿ? ಅದರ ಜೊತೆಗೆ ಇಲ್ಲಿ ಇನ್ನೊಂದು ಚರ್ಚೆ ಆಗುತ್ತೆ. ನೀವು ಹಲವು ಭಾಗಗಳನ್ನಾಗಿ ಮಾಡಿಬಿಟ್ರೆ ತುಂಬ ದುಡ್ಡಿರುವಂಥ ಮಹದೇವಪುರ, KR ಪುರ, ವೈಟ್ಫೀಲ್ಡ್ ಸಿಕ್ಕಾಪಟ್ಟೆ ರೆವಿನ್ಯೂ ಬಂದುಬಿಡುತ್ತೆ. ನೀವು ಕೆಂಗೇರಿಗೆ ರೆವಿನ್ಯೂ ಬರಲ್ಲ. ನೀವೇನು ಮಾಡ್ತೀರಿ ಅವಾಗ? ಇಲ್ಲ ಮಹದೇವಪುರದಿಂದ ಕೆಂಗೇರಿಗೆ ದುಡ್ಡು ಕೊಡ್ತೀವಿ ನಾವು ಅಂತೀರಿ. ಅವಾಗ ಏನು, ಬೆಂಗಳೂರಿನಲ್ಲೇ ಒಂದು ಪರ್ ಕ್ಯಾಪಿಟ ಇನ್ಕಮ್ ಇರುವಂಥ ಜಾಗ ಅದು, ಬೆಂಗಳೂರಿನಲ್ಲಿ ಪರ್ ಕ್ಯಾಪಿಟ ಇನ್ಕಮ್ ಇಲ್ಲದೆ ಇರೋ ಜಾಗ ಇದು ಅಂತ ಏನಾದರೂ ಮಾಡ್ತೀರಾ? ಗೊತ್ತಿಲ್ಲ. ಸಹಜವಾದಂಥ ಪ್ರಶ್ನೆಗಳು ನನಗಿದೆ. ಇದರ ಬದಲು BBMPಯ ಸ್ಯಾಟಲೈಟ್ ಟೌನ್ಗಳ ಬಗ್ಗೆ ಒಂದು ಸ್ವಲ್ಪ ಆಲೋಚನೆ ಮಾಡ್ಬೋದಾಗಿತ್ತಲ್ಲ? ನೀವೀಗಾಗಲೇ ಆಲೋಚನೆ ಮಾಡಿದ ಹಾಗೆ ಮಾಡ್ಬೋದಾಗಿತ್ತಲ್ಲ? ಇದೆಲ್ಲ ಸರಿ ಸ್ವಾಮಿ. ಡೆಮೋಕ್ರೆಟಿಕ್ ವ್ಯವಸ್ಥೆಯಲ್ಲಿ 4 ವರ್ಷದಿಂದ ಬೆಂಗಳೂರಿಗೆ ಒಬ್ಬ ಮೇಯರ್ ಇಲ್ಲ ಸ್ವಾಮಿ, ಉಪಮೇಯರ್ ಇಲ್ಲ ಸ್ವಾಮಿ, ಒಂದು ಎಲೆಕ್ಷನ್ ಆಗಿಲ್ಲ ಸ್ವಾಮಿ ನಟಿಗೆ. ಅದ್ಯಾವಾಗ ಮಾಡ್ತೀರಿ? ಇದೊಂದು ಪ್ರಶ್ನೆ. ಆಮೇಲೆ ಪ್ರಜಾತಂತ್ರದ ವ್ಯವಸ್ಥೆ ಅಂತ ನೀವು ಕರಿತೀರಿ. ಆ ಪ್ರಜಾತಂತ್ರದ ವ್ಯವಸ್ಥೆಯ ಭಾಗವಾಗಿರುವ ಎಲೆಕ್ಷನ್ ಎಲ್ಲಿ? ನೀವು 5 10 ಮಾಡ್ಕೊಳ್ಳಿ, ಸರಿ, ಓಕೆ ಫೈನ್. ಬಟ್ ಹೆಂಗೆ ಮಾಡ್ತೀರಿ? ಕ್ಲಿನಿಕಲ್ಲಿ, ಮೆಟಿಕ್ಯುಲಸ್ಲಿ ಹೆಂಗೆ ಮಾಡ್ತೀರಿ? ವಿ ವಿಲ್ ಟಾಕ್ ಅಬೌಟ್ ಇಟ್. ಅದರ ಜೊತೆಗೆ ನೀವು 5 ಮಾಡ್ತೀರೋ 10 ಮಾಡ್ತೀರೋ, ಏನು 10 ಕಮಿಷನರ್ ಮಾಡ್ತೀರಾ, 10 ಮೇಯರ್ ಮಾಡ್ತೀರಾ? ಐ ಡೋಂಟ್ ನೋ, ನನಗೆ ಗೊತ್ತಿಲ್ಲ. ಐ ವುಡ್ ಲೈಕ್ ಟು ನೋ. ಈಗ ಬೆಂಗಳೂರು ಭಾಗ ಆಗುತ್ತೆ ಅಂತಂದರೆ ಹೌದೇನ್ರಿ, ಚೆನ್ನಾಗಿರುತ್ತೇನ್ರಿ ಅಂತ ಸಣ್ಣ ಪಾರ್ಟಿಗಳು ಸಿಕ್ಬಿಡ್ತೇನ್ರಿ, ಚೆನ್ನಾಗಿ ಅಭಿವೃದ್ಧಿ ಆಗ್ಬಿಡ್ತೇನ್ರಿ ಅಂತ ಜನ ಎಲ್ಲ ಅಂದ್ಕೊಳ್ತಾರೆ. ಇದಕ್ಕೆ GBA ಅಂತ ಮಾಡ್ತಾರಂತೆ, ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂತ. ಪ್ರಾಬಬ್ಲಿ ಅದಕ್ಕೆ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಇಬ್ಬರು ಕೂಡ ಅದರ ಮೇಲುಸ್ತುವಾರಿಯನ್ನು ವಹಿಸಿಕೊಳ್ಳುವ ಪ್ರಮುಖ ಹುದ್ದೆಗಳನ್ನು, ಜವಾಬ್ದಾರಿಗಳನ್ನು ವಹಿಸ್ಕೊಳ್ತಾರೆ ಅನ್ನೋದರಲ್ಲಿ ಯಾವ ಅನುಮಾನ ಕೂಡ ಇಲ್ಲ. ಓಕೆ, ಲೆಟ್ಸ್ ಗೋ ಟು ದಿ ಡಿಬೇಟ್ ನಾವ್. 6 ಜನ ನಮ್ಮನ್ನು ಜಾಯ್ನ್ ಆಗ್ತಾರೆ ಸದ್ಯದ ಮಟ್ಟಿಗೆ. ಅಟ್ ದಿ ಮೊಮೆಂಟ್ ವಿ ಹ್ಯಾವ್ 4 ಪೀಪಲ್. ನನ್ನೊಟ್ಟಿಗೆ ನಾಗರಾಜ್ ಯಾದವ್ ಶಾಸಕರು ಜಾಯ್ನ್ ಆಗಿದ್ದಾರೆ. ವೆಲ್ಕಮ್ ಟು ಯು ಸರ್. ಹಾಗೆ ನಮ್ಮೊಟ್ಟಿಗೆ ನಮಸ್ಕಾರ ಸರ್, ಡಾಕ್ಟರ್ ಸತೀಶ್ ಆಮ್ ಆದ್ಮಿ ಪಕ್ಷದ ವಕ್ತಾರರು, ಮುಖಂಡರು ಜಾಯ್ನ್ ಆಗಿದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ತಾನೆ. ಹಾಗೆ ನಮ್ಮೊಟ್ಟಿಗೆ ದ ವೆರಿ ಎಮಿನೆಂಟ್ ಶೈಲೇಶ್ ಚಂದ್ರಗುಪ್ತಾ ಸರ್ ಇದ್ದಾರೆ, ಆತ್ಮೀಯರು, ಪ್ರೀತಿಪಾತ್ರರು. ವೆರಿ ವೆರಿ ಲವ್ಲಿ ವಾಮ್ ವೆಲ್ಕಮ್ ಟು ಯು ಸರ್, ನಮಸ್ಕಾರ. ಹಾಗೆ JDSನಿಂದ ವೀರಣ್ಣ ಅವರಿದ್ದಾರೆ. ವೀರಣ್ಣ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಹಾಗೆ ನಮ್ಮೊಟ್ಟಿಗೆ BJPಯಿಂದ ದಿ ವೆರಿ ಎಮಿನೆಂಟ್ NRMS ಸರ್ ಇದ್ದಾರೆ. ರಮೇಶ್ ಜಿ ನಮಸ್ಕಾರ, ವೆಲ್ಕಮ್ ಟು ಯು. ನಮಸ್ಕಾರ.
ನಮಸ್ಕಾರ. ಸೊ ಫ್ಯಾಂಟಾಸ್ಟಿಕ್. ಸೊ ನಾನು ಈ ಚರ್ಚೆಯನ್ನು ಭಾಳ ಕ್ಲಿನಿಕಲ್ ಆಗಿ ಇಟ್ಕೊಳ್ಳೋದಕ್ಕೆ ಬಯಸ್ತಾ ಇದ್ದೀನಿ. ಹಾಗಾಗಿ ಒಬ್ಬೊಬ್ಬರಿಂದಾನೇ ಮೊದಲಿಗೆ ರಿಯಾಕ್ಷನ್ಗಳನ್ನು ತಗೊಂಡ್ಬಿಡ್ತಾನೆ. ಯಾಕೆ ಬೇಕು, ಯಾಕೆ ಬೇಡ, ಲೆಟ್ಸ್ ಡಿಬೇಟ್, ಲೆಟ್ಸ್ ಟಾಕ್. ನಾಗರಾಜ್ ಯಾದವ್, ನಿಮ್ಮಿಂದನೇ ಶುರುವಾಗಲಿ ಸರ್. ಗೋ ಹೆಡ್ ಪ್ಲೀಸ್. ಏನಿದು? ಇವತ್ತಿನ ದಿವಸ ನೀವು ಒಳ್ಳೆ ಚರ್ಚೆನ ಇಟ್ಕೊಂಡಿರ್ತಕ್ಕಂಥ, ಯಾಕಂದರೆ ಯಾವುದೇ ಒಂದು ಬಿಲ್ಲು ಬೆಂಗಳೂರು ನಗರಕ್ಕೆ ಸಂಬಂಧಪಟ್ಟ ಇದು ಕರ್ನಾಟಕದ ರಾಜಧಾನಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಯಾಕಂದರೆ ಇಡೀ ಕರ್ನಾಟಕದ ಅಭಿವೃದ್ಧಿ ಆಗಬೇಕು ಅಂದರೆ 65% ಟ್ಯಾಕ್ಸ್ ಕಲೆಕ್ಷನ್ ಹ್ಯಾಪನ್ಸ್ ಫ್ರಮ್ ಬ್ಯಾಂಗ್ಳೂರ್ ಸಿಟಿ, ಕ್ಯಾಪಿಟಲ್ ಸಿಟಿ. ನಮ್ಮಲ್ಲಿ ಎಷ್ಟು ಅಭಿವೃದ್ಧಿ ಆಗ್ತದೆ, ಎಷ್ಟು ಇನ್ವೆಸ್ಟ್ಮೆಂಟ್ ಫ್ರೆಂಡ್ಲಿ ಸಿಟಿ ಆಗ್ತದೆ, ಎಷ್ಟು ಉದ್ಯೋಗಗಳು ಸೃಷ್ಟಿ ಆಗ್ತದೆ, ಅಷ್ಟು ಕೂಡ ಸಹಾಯ ಸಹಕಾರ ಆಗೋದು ಇಡೀ ರಾಜ್ಯದ ಬೆಳವಣಿಗೆ ಆಗ್ತಕ್ಕಂಥದ್ದು. ಈ ಬಿಲ್ ಇರ್ತಕ್ಕಂಥದ್ದು ಅದು ದೊಡ್ಡ ದೃಷ್ಟಿಕೋನ ಇಟ್ಕೊಂಡು ದಿ ಗ್ರೇಟರ್ ಬೆಂಗಳೂರು ಗವರ್ನೆನ್ಸ್ ಬಿಲ್ 2024 ಅಂತಂದಿರ್ತಕ್ಕಂಥದ್ದು ಇಡೀ ಬೆಂಗಳೂರಿನ ಕಳೆದ 10 ವರ್ಷಗಳಿಂದ 15 ವರ್ಷದಿಂದ ಆಗಿರ್ತಕ್ಕ ಸಮಸ್ಯೆಗಳನ್ನೆಲ್ಲವನ್ನೂ ಕೂಡ ಅರ್ಥ ಮಾಡಿಕೊಂಡು ಮುಂದಕ್ಕೆ ಬರ್ತಕ್ಕಂತಹ ವಿಚಾರಧಾರೆಗಳನ್ನು ಮುಂದಿಟ್ಕೊಂಡು ಸಮಸ್ಯೆಗಳನ್ನು ಗಮನದಲ್ಲಿಟ್ಕೊಂಡು ಅದಕ್ಕೆ ಪರಿಹಾರ ಕಂಡುಕೊಳ್ಳೋಕ್ಕೋಸ್ಕರ ಬಿಲ್ ತಂದಿರ್ತಕ್ಕಂಥ ವಿಚಾರ ಹೇಳ್ತಾ ಇದ್ದೀವಿ. ನಮ್ಮಲ್ಲಿರ್ತಕ್ಕಂಥ ಈಗಿರ್ತಕ್ಕಂಥ BBMP-ಯಲ್ಲಿರ್ತಕ್ಕಂಥ 2008ರಲ್ಲಿ ತಂದಂತಹ ಬಿಲ್ಲು, ಆವಾಗ ತಂದಂಥ ಬಿಲ್ಲು ಈ ಒಂದು 198 ವಾರ್ಡ್ಗಳಿರ್ತಕ್ಕಂಥ ಈ BBMP ಬಿಲ್ಲಲ್ಲಿ ಅದು ಇರ್ತಕ್ಕಂಥ ಎಷ್ಟು ಈಗ ಅವಾಗ ಮಾಡಿದಾಗ ಎಷ್ಟು 708 ಸ್ಕ್ವೇರ್ ಕಿಲೋಮೀಟರ್ಸು ಅದು ವ್ಯಾಪ್ತಿಯನ್ನು ಹೊಂದಿರ್ತಕ್ಕಂಥದ್ದು. ಆದರೆ ಬೆಂಗಳೂರು ನಗರ ನಿಜ ಸ್ಥಿತಿಯಲ್ಲಿ ನೋಡಿದಾಗ ಅದು ನೆಲಮಂಗಲದವರೆಗೂ ಬೆಳೆದಿರ್ತದೆ, ಈ ಕಡೆ ಆನೇಕಲ್ವರೆಗೂ ಬೆಳೆದಿರ್ತದೆ, ಇನ್ನೊಂದು ಕಡೆ ಕನಕಪುರದವರೆಗೂ ಬೆಳೆದಿರ್ತದೆ, ಇನ್ನೊಂದು ಕಡೆ ಈ ವಿಚಾರದಲ್ಲಿ ದೇವನಹಳ್ಳಿವರೆಗೂ ಕೂಡ ಬೆಳೆದಿರ್ತದೆ, ಹೊಸಕೋಟೆ ಇರ್ಬೋದು, ಎಲ್ಲ ಕಡೆ ಅದು ಬೆಳೀತಾ ಹೋಗ್ತಾ ಇರ್ತಕ್ಕಂಥ ನೋಡಿದಾಗ ಎಲ್ಲ ಫೆಸಿಲಿಟಿ ಬೆಂಗಳೂರು ನಗರ ಇರ್ತಕ್ಕಂಥ ಸೌಕರ್ಯಗಳನ್ನೇ ಅವರು ಪಡ್ಕೊಳ್ತಕ್ಕಂಥ ಮಟ್ಟಕ್ಕೆ ಬೆಳ್ಕೊಂಡಿರಬೇಕಾದ್ರೆ ದೇ ಆರ್ ನಾಟ್ ಕಮಿಂಗ್ ಅಂಡರ್ ದ ಪರ್ವ್ಯೂ ಆಫ್ BBMP ಅಡ್ಮಿನಿಸ್ಟ್ರೇಷನ್ ಒಂದು ಕಡೆ. ಹಾಗಾಗಿ ಈ ಬೆಂಗಳೂರನ್ನ ನಾವು ಅಭಿವೃದ್ಧಿಗೊಳಿಸಬೇಕು, ಇನ್ನೂ ವರ್ಲ್ಡ್ ವೈಡ್ ಇನ್ವೆಸ್ಟ್ಮೆಂಟ್ಸು ತರಬೇಕು ಅನ್ನೋದಾದರೆ ಸುಮಾರು ಈ ಗ್ರೇಟರ್ ಬೆಂಗಳೂರು ನಾವು ಏನು ಹೇಳ್ತಾ ಇದ್ದೀವಿ, ಏರಿಯಾಗಳು ಹೇಳಿದ್ನಲ್ಲ, ಇಟ್ ಗೋಸ್ ಟು ದ ಎಕ್ಸ್ಟೆಂಟ್ ಆಫ್ 1400 to 1500 ಸ್ಕ್ವೇರ್ ಕಿಲೋಮೀಟರ್ವರೆಗೂ ಬೆಂಗಳೂರು ಈಗಾಗಲೇ ಒಂದು ಹಂತಕ್ಕೆ ಬೆಳೆದು ನಿಂತಿರ್ತಕ್ಕಂಥದ್ದು. ಅದನ್ನೆಲ್ಲ ರೆಗ್ಯುಲರೈಸ್ ಮಾಡಬೇಕು ಅನ್ನೋದಾಗ ರೆಗ್ಯುಲರೈಸ್ ಮಾಡಬೇಕಾದ್ರೆ ಅದಕ್ಕೆ ಮೂಲಭೂತ ಸೌಲಭ್ಯಗಳು ಕೊಡಬೇಕಾದ್ರೆ ಅಲ್ಲಿರ್ತಕ್ಕಂಥವ್ರು ನಾಗರಿಕರಾಗಿರ್ತಾರೆ, ನಮ್ಮಲ್ಲಿರ್ತಕ್ಕಂಥ ನಾಗರಿಕರಾಗ್ತದೆ. ಎಷ್ಟೋ ಜನ ಬೆಂಗಳೂರಲ್ಲಿ ವಾಸ ಮಾಡ್ದಂಗೆ ಇದ್ದರೂ ಕೂಡ ಬಟ್ ದೇ ಆರ್ ನಾಟ್ ಅಂಡರ್ ದ ಅಡ್ಮಿನಿಸ್ಟ್ರೇಷನ್ ಆಫ್ BBMP. ಈ ಎಲ್ಲ ವಿಚಾರಗಳು ನೋಡಿದಾಗ ಬೆಂಗಳೂರಿನ ದೂರದೃಷ್ಟಿ ಇಟ್ಕೊಂಡು 25, 30, 50 ವರ್ಷಗಳಲ್ಲಿ ಬೆಂಗಳೂರಲ್ಲಿ ಬರ್ತಕ್ಕಂಥ ಸಮಸ್ಯೆಗಳಿಗೆ ನಾವು ಪರಿಹಾರ ಕಂಡುಕೋಬೇಕಾದ್ರೆ ಇಟ್ ಕೆ ನಾಟ್ ಬಿ ಗವರ್ನ್ಡ್ ಅಂಡರ್ ಒನ್ ಹೆಡ್ ಕಾಲ್ಡ್ BBMP. ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಆಡಳಿತ ಕೇಂದ್ರೀಕರಣ ಆಗಬೇಕು. ನೀವು ಸಮಯಕ್ಕೆ ನೀವು ಮಾತಾಡ್ತಾ ಹೇಳ್ತಾ ಇದ್ದೀವಿ, ಚುನಾವಣೆಗಳ ಬಗ್ಗೆ ಹೇಳಿದ್ವಿ, ಪ್ರಜಾತಂತ್ರದ ಬಗ್ಗೆ, ಖಂಡಿತವಾಗ್ಲೂ ಚುನಾವಣೆಗಳು ಆಗಬೇಕು ಅಂತಕ್ಕಂಥ ಆಶಯದಲ್ಲಿ ನಾನು ಕೂಡ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವನು. ಈ 708 ಕಿಲೋಮೀಟರ್ಗಳು ಏನಿದೆಯೋ ಆ ಸಮಸ್ಯೆಗಳನ್ನು ಒಬ್ಬ ಆಯುಕ್ತನ ಆಗಿರ್ತಕ್ಕಂಥದ್ದು. ನಾವು ಎಷ್ಟೇ ಝೋನುಗಳು ಮಾಡಿದ್ರು ಕೂಡ ಇಟ್ ಕೆ ನಾಟ್ ಬಿ ಗವರ್ನ್ಡ್ ಬೈ ಒನ್ ಕೌನ್ಸಿಲ್ ಆಸ್ ಸಚ್ ಬಿಕಾಸ್ ದೇ ಆರ್ ಸೋ ಮೆನಿ ಪ್ರಾಬ್ಲಮ್. ಒಂದೇ ಒಂದು ಮಳೆ ಬಂದರೆ ಇಡೀ ಬೆಂಗಳೂರಿನಲ್ಲಿ ನ್ಯೂಯಾರ್ಕ್ ಪತ್ರಿಕೆಗಳಲ್ಲಿ ಮಾತಾಡ್ತಾರೆ, ಅಲ್ಲಿ HSR ಲೇಔಟಲ್ಲೋ ಸರ್ಜಾಪುರದಲ್ಲೋ ಇನ್ನೊಂದು ಕಡೆ ಆದಾಗ ಅವ್ರು ಎಲ್ಲರಿಗೂ ಹೋಗ್ತಾರೆ ಅಂತ ಅಲ್ಲಿರ್ತಕ್ಕಂಥ ಟ್ಯಾಕ್ಸ್ ಪೇಯರ್ಸ್ ಅಲ್ಲಿರ್ತಕ್ಕಂಥ ಕಂಪನೀಸ್ ಹೇಳ್ತಾರೆ ವಿ ಆರ್ ಗೋಯಿಂಗ್ ಅವೇ ಫ್ರಮ್ ಬ್ಯಾಂಗ್ಳೂರ್, ವಿ ವಾಂಟ್ ಎ ಸಪ್ರೇಟ್ ಕಾರ್ಪೊರೇಷನ್ ಫಾರ್ ಅವರ್ ಸೆಲ್ಫ್, ವಿ ಕೆನಾಟ್ ಬಿ ಇನ್ BBMP, ವಿ ಕೆನಾಟ್ ಬಿ ಇನ್ ದಿಸ್ ಎಲೆಕ್ಟ್ರಾನಿಕ್ ಸಿಟಿ ಅವರು ದೇ ಹ್ಯಾವ್ ದೇರ್ ಓನ್ ಕಂಟೆನ್ಷನ್ಸ್, ವಿ ಡೋಂಟ್ ವಾಂಟ್ ಟು ಬಿ ಅಂಡರ್ BBMP, ದೇ ಆರ್ ನಾಟ್ ಅಂಡರ್ BBMP, ನೋ ದೇ ಗಾಟ್ ದೇರ್ ಓನ್ ಅಡ್ಮಿನಿಸ್ಟ್ರೇಟಿವ್ ಅಥಾರಿಟೀಸ್ ವಿತ್ ದೆಮ್. ಹಾಗಾಗಿ ನಾನು ಹೇಳ್ತಾ ಇರ್ತಕ್ಕಂಥ ಎಲ್ಲೋ ಒಂದು ಕಡೆ ಬೆಂಗಳೂರಿನ ವಿಸ್ತಾರವಾಗಿ ಬೆಳೆಸಬೇಕು. ಇನ್ನು ಬೆಂಗಳೂರಿನ ಇಡೀ ವಿಶ್ವದಲ್ಲಿ ಅತಿ ವೇಗ ಬೆಳೀತಕ್ಕ ನಗರಕ್ಕೆ ನಾವು ಹೆಚ್ಚು ಇನ್ವೆಸ್ಟ್ಮೆಂಟ್ಗಳು ತರಬೇಕಾದ್ರೆ ಅಧಿಕಾರ ವಿಕೇಂದ್ರೀಕರಣ ಜೊತೆಗೆ ಈಗಿರ್ತಕ್ಕ ಸಮಸ್ಯೆಗಳಿಗೆ ಯಾವ ಸಮಸ್ಯೆಗಳನ್ನು ಜನ ಅನುಭವಿಸ್ತಾ ಇದ್ದಾರೋ ಅದಕ್ಕೆ ಪರಿಹಾರ ಕಂಡುಕೋಬೇಕಾದರೆ ದಿಸ್ ಕಾರ್ಪೊರೇಷನ್ ಹ್ಯಾಸ್ ಟು ಬಿ ಮೇಡ್ ಇಂಟು ಸ್ಮಾಲ್ ಕಾರ್ಪೊರೇಷನ್ ಅಂಡ್ ಆಲ್ ದ ಸ್ಮಾಲ್ ಕಾರ್ಪೊರೇಷನ್ಸ್ ಹ್ಯಾವ್ ಟು ಕಮ್ ಅಂಡರ್ ಎ umbrella called Greater Bangalore, which should be controlled by the Chief Minister. That is how the importance for this will come, and the decentralization of power, ವಿಕೇಂದ್ರೀಕರಣ ಒಂದು ಕಡೆ, ಸಮಸ್ಯೆಗಳ ಪರಿಹಾರಗಳು ಇನ್ನೊಂದು ಕಡೆ. ಆಳಕ್ಕೆ ನಾನು ಹೇಳ್ತೀನಿ. ನೀವು ನನಗೆ ಪ್ರಸ್ತಾವನೆಯನ್ನು ಮುಂದೆ ಇಟ್ಟಿದ್ದೀರಿ, ಓಪನಿಂಗ್ ರಿಮಾರ್ಕ್ಸ್ ಕೊಟ್ಟಿದ್ದೀರಿ, ಅಪ್ರಿಷಿಯೇಟ್ ಇಟ್. ಇದರ ಆಳಕ್ಕೆ ನಾನು ಹೇಳ್ತೀನಿ. NR ರಮೇಶ್ ಅವ್ರಿಗೆ ಹೋಗೋಣ. NR ರಮೇಶ್ ಅವರೇ, ನನಗೆ ಹಲವು ಸವಾಲುಗಳ ಜೊತೆಗೆ ಬೆಂಗಳೂರು ಕಾಣಿಸುತ್ತೆ, ನಿಮಗೂ ಹಲವು ಸವಾಲುಗಳ ಜೊತೆಗೆ ಬೆಂಗಳೂರು ಕಾಣಿಸುತ್ತೆ. ಅದು ಮೊಬಿಲಿಟಿ, ಟ್ರಾಫಿಕ್ ಮ್ಯಾನೇಜ್ಮೆಂಟು, ಮೆಟ್ರೋ, ಬಸ್ಸು, ಗಾರ್ಬೇಜ್ ಮ್ಯಾನೇಜ್ಮೆಂಟು, ಬೇರೆ ಬೇರೆ ಇನ್ನೊಂದು ಮತ್ತೊಂದು ಮಗದೊಂದು, ಅದೆಲ್ಲವೂ ಸುಮಾರಿದೆ ಬಿಡಿ. ಈಗೆಲ್ಲೋ ಕೆಂಗೇರಿಯಿಂದ ಮಾರತಳ್ಳಿಗೆ ಹೋಗಬೇಕು ಅಂದರೆ 2 ಅವರ್ ಬೇಕು. ಅದು ಮೆಟ್ರೋ ಆಗಲಿ, ಬಸ್ ಆಗಲಿ, ಮತ್ತೊಂದಾಗಲಿ, ಬೇರೆ ಆಗಲಿ, ಓಕೆ, ವಾಟ್ ಎವರ್. ಗಾರ್ಬೇಜ್ ಮ್ಯಾನೇಜ್ಮೆಂಟ್ದು ಒಂದಿಷ್ಟು ಸಮಸ್ಯೆ ಇದೆ. ಬೇರೆ ಹಳ್ಳಿಗಳು ನಮ್ಮ ಈ ಬೆಂಗಳೂರಿನ ಕಸವನ್ನು ತಂದು ನಮ್ಮಲ್ಲಿ ಯಾಕೆ ಹಾಕ್ತೀರಾ ಅಂತ ಪ್ರಶ್ನೆ ಮಾಡ್ತಾರೆ. ಅದರ ಜೊತೆಗೆ ಪ್ರಜಾತಂತ್ರದಲ್ಲಿ ಎಲೆಕ್ಷನ್ ಆಗಿಲ್ಲ ಕಳೆದ 4 ವರ್ಷದಿಂದ ಬೆಂಗಳೂರಿಗೆ ಸಂಬಂಧಪಟ್ಟಂತೆ, ಅದು ಕೂಡ ಒನ್ ಆಫ್ ದಿ ಮೇಜರ್ ಇಶ್ಯೂಸ್ ಆಗುತ್ತೆ. ಇವೆಲ್ಲವನ್ನೂ ನಾನು ಸ್ವಲ್ಪ ಆ ಕಡೆ ಇಟ್ಟೇ ಮಾತಾಡ್ತೀನಿ. ಗ್ರೇಟರ್ ಬೆಂಗಳೂರು ಅಥಾರಿಟಿ 10ಕ್ಕೆ ಜಾಸ್ತಿ ಅಲ್ಲದ ಭಾಗಗಳನ್ನಾಗಿ ಬೆಂಗಳೂರನ್ನ ಮಾಡುವ ಪ್ಲ್ಯಾನ್, ಯಾಕೆ ನಿಮ್ಮ ವಿರೋಧ ಇದಕ್ಕೆ?
ಮೊದಲನೇದು 3 ಅಂಶಗಳನ್ನ ನಾನು ಹೇಳಕ್ ಇಷ್ಟಪಡ್ತೀನಿ. ದಯವಿಟ್ಟು ನನಗೆ ಒಂದ್ 2-3 ನಿಮಿಷ ಕಾಲಾವಕಾಶ ಕೊಡಿ. ಮೊದಲನೇದಾಗಿ ನಾಡಪ್ರಭು ಕೆಂಪೇಗೌಡರು ಇಡೀ ದೇಶದಲ್ಲಿರ್ತಕ್ಕಂತ ಮಹಾನಗರಗಳ ಜೊತೆಗೆ ಇಡೀ ಏಷ್ಯಾ ಖಂಡದಲ್ಲಿರ್ತಕ್ಕಂಥ ಯಾವುದೇ ಮಹಾನಗರ ಪೌರಾಣಿಕ ಹಿನ್ನೆಲೆಗಳಿರ್ಬೋದೇ ಹೊರತು ಒಬ್ಬ ಮಹಾನ್ ಪುರುಷನಿಂದ ನಿರ್ಮಾಣಗೊಂಡಿರ್ತಕ್ಕಂಥ ಐತಿಹಾಸಿಕ ಹಿನ್ನೆಲೆ ಇರ್ತಕ್ಕಂಥ ಏಕೈಕ ಮಹಾನಗರ ಇಡೀ ಏಷ್ಯಾದಲ್ಲಿ ಬೆಂಗಳೂರು ಮಹಾನಗರ. ಕೆಂಪೇಗೌಡರಿಗೆ 1934ರಲ್ಲಿ ಅವರು ಮಾಡಿದಂತ ಸೇವೆಗೆ ಇಷ್ಟಪಟ್ಟು ಜಕ್ಕರಾಯರ ಒಂದು ಶಿಫಾರಸಿನ ಮೇರೆಗೆ ಅಚ್ಯುತರಾಯರು ಇವರಿಗೆ 12 ಹೋಬಳಿಗಳ ಒಂದು ಬೃಹತ್ತಾದಂತ ಪ್ರದೇಶವನ್ನ ಜಾಗೀರಾಗಿ ಕೊಡ್ತಾರೆ. ಅದನ್ನ ನಾವು ಇವತ್ತು ಆನೆಗೊಂದಿಯಲ್ಲಿರ್ತಕ್ಕಂಥ ನಮ್ಮ ಪುರಾತತ್ವ ಇಲಾಖೆಯಲ್ಲಿರ್ತಕ್ಕಂಥ ತಾಳೆಗರಿಗಳ ಶಾಸನದಿಂದ ನಾವು ಇವತ್ತು ಅದು ತಿಳಿದು ಬರ್ತದೆ. ಒಂದು ಕೆಂಗೇರಿ, ಕುಂಬಳಗೋಡು, ಉತ್ತರಹಳ್ಳಿ, ಬೇಗೂರು, ವರ್ತೂರು, ಹೊಸಕೋಟೆ, ನೆಲಮಂಗಲ, ಈ ರೀತಿಯ ಯಾವ ಕೆಂಪೇಗೌಡರು ಮಹತ್ವಾಕಾಂಕ್ಷೆ ಇಟ್ಕೊಂಡು ಬೆಂಗಳೂರು ಮಹಾನಗರ ನಿರ್ಮಾಣ ಮಾಡಕ್ಕೆ ಬೆಂದಕಾಳೂರು ನಿರ್ಮಾಣ ಮಾಡಕ್ ಕೊಟ್ಟಿದ್ರು, ಅವತ್ತಿನ ಕಾಲಕ್ಕೆ ಅವರು ಕೊಟ್ಟಂತ 50,000 ಪಗೋಡಗಳ ಸಹಾಯದಿಂದ ಅವರು 4 ಎತ್ತುಗಳ ಒಂದು ಜೋಡಿ ಎತ್ತುಗಳ ನೊಗವನ್ನ ಕಟ್ಟಿ ಎಲ್ಲೆಲ್ಲಿ ನಿಲ್ತೋ ಅಲ್ಲಿ ಗಡಿ ಪ್ರದೇಶವನ್ನ ಗುಡಿಸಿ ಅವ್ರು ಮಾಡಿರ್ತಕ್ಕಂಥದ್ದು. ಅವ್ರಿಗೆ ಸಾಧ್ಯ ಆಗಿದ್ದು 9 ಚದರ ಕಿಲೋಮೀಟರ್ ವ್ಯಾಪ್ತಿಯ ಒಂದು ಬೆಂಗಳೂರು ಮಹಾನಗರವನ್ನ ನಿರ್ಮಾಣ ಮಾಡ್ಲಿಕ್ಕೆ. ಆದ್ರೆ ಅವ್ರ ಮಹತ್ವಾಕಾಂಕ್ಷೆ ಎಷ್ಟಿತ್ತು ಅಂತಂದ್ರೆ, ಇಲ್ಲಿರ್ತಕ್ಕಂಥ ನಮ್ಮ ಪ್ಯಾನಲಿಸ್ಟ್ಗಳಿಗೆ ನಾನೊಂದು ಮನವಿ ಮಾಡ್ಕೊಳ್ತೀನಿ. ಸಿಂಗಾಪುರ ಗ್ರಾಮ ಅಂತ ವಿದ್ಯಾರಣ್ಯಪುರದ ಹತ್ರ ಇರುವಂತದ್ದು ಕುವೆಂಪು ನಗರ ವಾರ್ಡ್ ನಲ್ಲಿ ಇರ್ತಕ್ಕಂಥ ಸಿಂಗಾಪುರ ಕೆರೆಯಲ್ಲಿ ಇರ್ತಕ್ಕಂಥ ಒಂದು 1538ರ ಕೆಂಪೇಗೌಡರ ಶಾಸನವನ್ನು ನೋಡಿದ್ರೆ ಅವ್ರ ಮಹತ್ವಾಕಾಂಕ್ಷೆ ಎಷ್ಟು ದೊಡ್ಡದಾಗಿತ್ತು ಅಂತ ಹೇಳಿ ನಮ್ಗೆ ತಿಳಿದು ಬರುತ್ತೆ. ಈ ರೀತಿ ಒಂದು ಮೊದಲನೇದು ಈ ಸರ್ಕಾರದ ಉದ್ದೇಶ ಬೆಂಗಳೂರು ಕೆಂಪೇಗೌಡರ ಒಂದು ಕನಸನ್ನು ನುಚ್ಚುನೂರು ಮಾಡೋದು. ಎರಡನೇದು ಇಲ್ಲಿ ಆರ್ಥಿಕ ಅಸಮತೋಲನ ತುಂಬಾ ದೊಡ್ಡ ಮಟ್ಟಕ್ಕಾಗತ್ತೆ. ಅದು ಎಲ್ಲದಕ್ಕಿಂತಲೂ ಪ್ರಮುಖವಾಗಿ ಒಂದು ಯಾವ ಬೆಂಗಳೂರು ಮಹಾನಗರದ ಇವತ್ತು ವ್ಯಾಪ್ತಿ ಗಡಿ ಪ್ರದೇಶ ಇದೆ, 800 ಚದರ ಕಿಲೋಮೀಟರ್ ವ್ಯಾಪ್ತಿಯ ಗಡಿ ಪ್ರದೇಶ ಇದೆ. ಅದಕ್ಕೆ ಹೊಂದ್ಕೊಂಡಂತೆ ಇರ್ತಕ್ಕಂಥ 25-30 ಕಿಲೋಮೀಟರ್ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ನಮ್ಮ ರಾಜಕಾರಣಿಗಳು ಪಕ್ಷಾತೀತವಾಗಿ ರಾಜಕಾರಣಿಗಳು, ಭ್ರಷ್ಟ ಅಧಿಕಾರಿಗಳು ಇವರು ಮಾಡ್ಕೊಂಡಿರ್ತಕ್ಕಂಥ ಆಸ್ತಿ ಪಾಸ್ತಿಗಳು, ಬೇನಾಮಿ ಆಸ್ತಿ ಪಾಸ್ತಿಗಳಿಗೆ 1ಕ್ಕೆ 10-20ರಷ್ಟು ಬೆಲೆ ತರಿಸ್ಕೊಳ್ಳೋಕ್ಕೋಸ್ಕರ ಈ ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿಯನ್ನ ಮಾಡಕ್ ಕೊಟ್ಟಿರೋದೇ ಹೊರತು ಬೇರೆ ಏನೂ ಇಲ್ಲ. ಒಂದು ವೇಳೆ ಇವತ್ತು 10 ಲಕ್ಷಕ್ಕೆ ಮೀರದಂತೆ ಅಂತ ಹೇಳಿರೋವಾಗ ಇವತ್ತು ಬೆಂಗಳೂರಿನ ಜನಸಂಖ್ಯೆ 1,40,00,000, ಮತದಾರ ಸಂಖ್ಯೆ 97 ಲಕ್ಷ ಇದ್ದಾರೆ. 97 ಲಕ್ಷನೇ ಇಟ್ಕೊಂಡ್ರು ಕೂಡ 10 ಮಹಾನಗರ ಪಾಲಿಕೆ ಮಾಡಬೇಕಾಗತ್ತೆ. ಬೇಡ ಇವರು 5 ಮಹಾನಗರ ಪಾಲಿಕೆ ಮಾಡಿದ್ರು ಕೂಡ ನಮ್ಮದೇ ಪಕ್ಷ ಬೇರೆ ಬೇರೆ ಆಸೆಗಳನ್ನ ಇಟ್ಕೊಂಡು ದೆಹಲಿಯನ್ನ 3 ಭಾಗಗಳಾಗಿ ವಿಭಜನೆ ಮಾಡಿ ದೆಹಲಿಯನ್ನ 3 ಪಾಲಿಕೆಗಳನ್ನ ಮಾಡ್ತು. ಏನು ಸಾಧನೆ ಮಾಡ್ದಂಗಾಯ್ತು? ಅದರಲ್ಲಿ ಉತ್ತರ ದೆಹಲಿ ಕಾರ್ಪೊರೇಷನ್ ಆರ್ಥಿಕವಾಗಿ ಬಹಳ ಶ್ರೀಮಂತ ಆಯ್ತು. ಮಧ್ಯ ದೆಹಲಿ ಮಹಾನಗರ ಪಾಲಿಕೆ ಅಂತ ಹೇಳ್ಕೊಳ್ಳೋಷ್ಟು ಆಗಿಲ್ಲ. ಆದ್ರೆ ದಕ್ಷಿಣ ದೆಹಲಿ ಮಹಾನಗರ ಪಾಲಿಕೆ ಆರ್ಥಿಕವಾಗಿ ತುಂಬಾ ಸಂಕಷ್ಟಕ್ಕೆ ಸಿಲುಕಿಸುವಂತ ಪರಿಸ್ಥಿತಿ ತಪ್ಪಿತು. 3 ಅವಧಿ ಮುಗಿದ ನಂತರ ಎಲ್ಲರೂ ಎಚ್ಚೆತ್ಕೊಂಡು ಉತ್ತರದಲ್ಲಿ ಬೇಕಾಬಿಟ್ಟಿ ಕಂಪ್ನಿಗಳು ಓಪನ್ ಆಯ್ತು, ಉದ್ಯೋಗ ಅವಕಾಶಗಳು ಹೆಚ್ಚಿಗೆ ಸಿಕ್ತು, ರಿಯಲ್ ಎಸ್ಟೇಟ್ ವ್ಯಾಪಾರ ದೊಡ್ಡ ಮಟ್ಟಕ್ಕೆ ಇರ್ತು. ಆದ್ರೆ ಇನ್ನೆರಡು ಪಾಲಿಕೆಗಳಲ್ಲಿ ಅದಾಗಲಿಲ್ಲ. ಕೊನೆಗೆ 3 ಪಾಲಿಕೆಗಳು ಒಟ್ಟಾಗಿ ಒಂದು ನಿರ್ಣಯವನ್ನ ತಗೊಂಡು ಅದನ್ನ ಒಂದು ಮಾಡ್ಬೇಕು ಅಂತ ಹೇಳಿ ಮತ್ತೆ ತಿರ್ಗಿ ಅದನ್ನು ಒಂದು ಮಾಡುದು. ಇವತ್ತು ಇಲ್ಲಿ ಮಾಡಕ್ ಕೊಟ್ಟಿರ್ತಕ್ಕಂಥದ್ದು ಆರ್ಥಿಕ ಅಸಮತೋಲನ ದೊಡ್ಡ ಮಟ್ಟಕ್ಕಾಗತ್ತೆ. ಯಾವ ಪಾಲಿಕೆಗೆ ಇವತ್ತಿನ ಮಹದೇವಪುರ ವಲಯ ಮತ್ತು ಪೂರ್ವ ವಲಯ ಸೇರ್ಕೊಳ್ಳುತ್ತೆ, ಅದು ಆರ್ಥಿಕವಾಗಿ ಅತ್ಯಂತ ಶ್ರೀಮಂತ ಮಹಾನಗರ ಪಾಲಿಕೆ ಆಗುತ್ತೆ. ಯಾಕೆಂದ್ರೆ ಬೆಂಗಳೂರಿನಲ್ಲಿರ್ತಕ್ಕಂಥ 3,856 ಐಟಿ ಕಂಪನಿಗಳ ಪೈಕಿ 3,700ಕ್ಕೂ ಹೆಚ್ಚು ಐಟಿ ಕಂಪನಿಗಳು ಬೇರೆ 2 ವಲಯಗಳಲ್ಲಿ ಬರ್ತದೆ. 89 ಟೆಕ್ ಪಾರ್ಕ್ಗಳ ಪೈಕಿ 83 ಟೆಕ್ ಪಾರ್ಕ್ಗಳು ಈ 2 ವಲಯಗಳ ವ್ಯಾಪ್ತಿಗೆ ಬರುತ್ತೆ. ಅದು ಆರ್ಥಿಕವಾಗಿ ಅತ್ಯಂತ ಶ್ರೀಮಂತವಾದ ಪಾಲಿಕೆ. ಆದ್ರೆ ದಾಸರಳ್ಳಿ ಮತ್ತು ಪಶ್ಚಿಮ ವಲಯ ಸೇರುವಂತ ಒಂದು ಪಾಲಿಕೆ ರಚನೆ ಏನಾಗುತ್ತೆ, ಅದು ಆರ್ಥಿಕವಾಗಿ ಅತ್ಯಂತ ಕಡು ಬಡತನದಲ್ಲಿರ್ತಕ್ಕಂಥ ಪಾಲಿಕೆಯಾಗಿ ಪರಿವರ್ತನೆ ಆಗುತ್ತೆ. ಇದು ಒಂದು. ಇನ್ನೊಂದು, ನಾವು ಸಾಮಾಜಿಕವಾಗಿ ಆಗುವಂತ ಬದಲಾವಣೆ ಈ 5 ಪಾಲಿಕೆ ಅಂತ ಆದ್ರೂ ಕೂಡ ದಕ್ಷಿಣ ಮತ್ತು ಪಶ್ಚಿಮ ವಲಯದಲ್ಲಿ ಮಾತ್ರ ಕನ್ನಡಿಗರು ಮೇಯರ್ ಆಗುವಂತ ಅವಕಾಶ ಸಿಗ್ತದೆ. ಕನ್ನಡಿಗರು ಅಂದ್ರೆ ಮಾತೃಭಾಷೆ ಕನ್ನಡ ಅಲ್ಲ, ಇಲ್ಲಿ ಹುಟ್ಟಿ ಬೆಳೆದಿರ್ತಕ್ಕಂಥವ್ರು 15 ವರ್ಷಗಳಿಂದ ಇಲ್ಲಿ ವಾಸ ಮಾಡುವಂತ ಅವರೆಲ್ಲ ಕನ್ನಡಿಗರು, ಇವ್ರಾಗುವಂಥದ್ದು. ಆದ್ರೆ ಕೇಂದ್ರ ಕಾರ್ಪೊರೇಷನ್ ಅಲ್ಲಿ ಸಾಧ್ಯನೇ ಇಲ್ಲ ಯಾವ ಕಾರಣಕ್ಕೂ. ದಯವಿಟ್ಟು ನಾನು ಯಾವತ್ತು ಧರ್ಮಾಧಾರಿತವಾಗಿ ಮಾತಾಡಲ್ಲ, ಆದ್ರೆ ಹಿಂದೂ ಧರ್ಮೀಯರು ಯಾವತ್ತೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಾದ ನಂತರ ಇದು ಮಹದೇವಪುರ ಮತ್ತೆ KR ಪುರಂ ಸೇರಿದಂತ ವಲಯದಲ್ಲಿ ಕನ್ನಡಿಗರಾಗೋದಕ್ಕೆ ಸಾಧ್ಯ ಇಲ್ಲ. ಯಲಹಂಕ ವಲಯದಲ್ಲಿ ಸಾಧ್ಯ ಆಗಲ್ಲ. ಬೊಮ್ಮನಹಳ್ಳಿ ವಲಯದಲ್ಲಿ ಇರುವಂತ ಕಾರ್ಪೊರೇಷನ್ ಸಾಧ್ಯನೇ ಇಲ್ಲ. ಅಲ್ಲಿಗೆ ಕನ್ನಡಿಗರು 3 ಪಾಲಿಕೆಗಳನ್ನು ಶಾಶ್ವತವಾಗಿ ಕಳ್ಕೊಳ್ತಾರೆ ಅನ್ನೋದು ಒಂದು. ಕೆಂಪೇಗೌಡರು ಕಟ್ಟಿದಂತ ಕನಸು ನುಚ್ಚುನೂರಾಗತ್ತೆ ಅನ್ನೋದು ಒಂದು. ಇಲ್ಲಿ ಎಲ್ಲದಕ್ಕಿಂತಲೂ ನಾವು ಪ್ರಮುಖವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು, ಇವತ್ತು ಹೇಳ್ತಾ ಇದ್ರು ನಾವು ಆರ್ಥಿಕವಾಗಿ ಸದೃಢ ಮಾಡಬೇಕು, ಬಡತನ ನಿವಾರಣೆ. ಎಲ್ಲಿಂದ ಬಡತನ ನಿವಾರಣೆ ಮಾಡ್ತಾರೆ? ಯಾವ ರೀತಿಯಲ್ಲಿ ಹೇಳಿ? ನೀವು ಬೇಕಾದ್ರೆ ನಿಮ್ಗೆ ನಾಳೆ ಇಷ್ಟೋ ಜನ
ನಿಮ್ದೇ ಪ್ಯಾನಲ್ ನೇರವಾಗಿ ಬರ್ಲಿ. ಯಾವ ರಾಜಕಾರಣಿಗಳು ಯಾವ ಅಧಿಕಾರಿಗಳು ಇವತ್ತೇನ್ ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿಗೆ ಏನು ಸೇರ್ಸಕ್ ಕೊಟ್ಟಿದ್ದಾರೆ ಆ ಪ್ರದೇಶದಲ್ಲಿ ಅವ್ರು ಮಾಡ್ಕೊಂಡಿರ್ತಕ್ಕಂಥ ಬೇನಾಮಿ ಆಸ್ತಿಗಳ ಸಂಪೂರ್ಣ ದಾಖಲೆ ಜೊತೆ ನಾನು ಬರ್ತೀನಿ. 2010ರಿಂದ ಬಿಬಿಎಂಪಿ ರಚನೆ ಆದ ನಂತರ ಮೊದಲನೇ ಕಾರ್ಪೊರೇಷನ್ ಇಂದ ಅಂದ್ರೆ 2010ರಲ್ಲಿ ಏನ್ ಪ್ರಾರಂಭ ಆಯ್ತು, 2007ರಲ್ಲಿ ಬಿಬಿಎಂಪಿ ಆದ್ರೂ ಕೂಡ ಚುನಾವಣೆ ನಡೆದು ಅಧಿಕಾರಕ್ಕೆ ಬಂದಿದ್ದು 2010ರಲ್ಲಿ. ಅಲ್ಲಿಂದ ಈ ಒಂದು 14 ವರ್ಷಗಳ ಅವಧಿಯಲ್ಲಿ ಬೆಂಗಳೂರು ಅಭಿವೃದ್ಧಿಗೆ ಅಂತ ಬಿಡುಗಡೆ ಆಗಿರ್ತಕ್ಕಂಥ ಕೇಂದ್ರ ಸರ್ಕಾರದ 13, 14, 15ನೇ ಹಣಕಾಸು ಆಯೋಗದ ಅನುದಾನಗಳು, ಸ್ವಚ್ಛ ಭಾರತ್ ಅಭಿಯಾನ ಇರ್ಬೋದು, ಅಥವಾ ರಾಜ್ಯ ಸರ್ಕಾರದ ನಗರೋತ್ಥಾನ ಅನುದಾನ, ಅಥವಾ ಮುಖ್ಯಮಂತ್ರಿಗಳ ನಗರೋತ್ಥಾನ ಅನುದಾನ ಇರ್ಬೋದು, ಅಥವಾ ಬಿಬಿಎಂಪಿ ಅನುದಾನ ಇರ್ಬೋದು, 82,540 ಕೋಟಿ ರೂಪಾಯಿ ಸಂಪೂರ್ಣ ಪ್ರತಿಯೊಂದು ಕಾಮಗಾರಿಗೆ ನನ್ನ ಹತ್ರ ದಾಖಲೆ ಇದೆ. ಅದನ್ನ ಕೂಡ ಸುಮಾರು 7,000 ಪುಟಗಳ ದಾಖಲೆಗಳ ಜೊತೆ ನನ್ನ ಜೊತೆ ಬರ್ತೀನಿ. ಎಲ್ಲೋಯ್ತು? ಎಲ್ಲರೂ ತಿಂದು ತೇಗೋದ್ರು, ರಾಜಕಾರಣಿಗಳಿರ್ಬೋದು, ಅಧಿಕಾರಿಗಳಿರ್ಬೋದು, ತಿಂದು ತೇಗೋದ್ರು ಹೊರತು ಇವರು ಅಭಿವೃದ್ಧಿಗೋಸ್ಕರ ಮಾಡ್ತಾ ಇರೋದು ಸುಳ್ಳು ಯಾವುದೇ ಕಾರಣಕ್ಕೂ. ಇವತ್ತು ಸರ್ಕಾರ ನಾನು ಕೇಳೋ ಪ್ರಶ್ನೆ, ನೀವು ಪಶ್ಚಿಮ ವಲಯ ಮತ್ತು ದಾಸರಳ್ಳಿ ವಲಯದಲ್ಲಿ ಸ್ಟಾರ್ಟ್ಅಪ್ಸ್ ಗಳು ಬರೋದಕ್ಕೆ ಸಾಧ್ಯ ಇದೆಯಾ? ನೀವೇನಾರ ಕಾರ್ಪೊರೇಷನ್ ಅಂತ ಸಪರೇಟ್ ಪಾಲಿಕೆ ಮಾಡ್ಲೇಬೇಕು. ಇವತ್ತು ನೀವು ಮಾಡಿದ್ರೆ ಹೊಸ ಸ್ಟಾರ್ಟ್ಅಪ್ಸ್ ಗಳು ಬರಕ್ ಸಾಧ್ಯನಾ? ಹೊಸದಾಗಿ ಉದ್ಯೋಗಗಳು ಸೃಷ್ಟಿ ಮಾಡಕ್ ಸಾಧ್ಯನಾ? ಯಾವ್ದಾದ್ರು ಸಾಫ್ಟ್ವೇರ್ ಕಂಪ್ನಿ, IT/BT ಕಂಪ್ನಿ, ಟೆಕ್ ಪಾರ್ಕ್ಗಳು ಇಡೀ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಪೂರ್ವ ವಲಯ ಮತ್ತು ಇದು ನಮ್ಮ ಮಹದೇವಪುರ ವಲಯ ಬಿಟ್ರೆ ಟೆಕ್ ಪಾರ್ಕ್ ಅಂತ ಇರೋದು. ಟೆಕ್ ಪಾರ್ಕ್ ನಿಮ್ಗೆ ಗೊತ್ತು, 20 ಎಕರೆ, 50 ಎಕರೆ, 100 ಎಕರೆ ವಿಸ್ತೀರ್ಣದಲ್ಲಿ ಬರುವಂತದ್ದು, ದೊಡ್ಡ ಮಟ್ಟದಲ್ಲಿ ಆಸ್ತಿ ತೆರಿಗೆ ಆದಾಯದ ರೂಪದಲ್ಲಿ ಬರುವಂತದ್ದು. ರಾಜರಾಜೇಶ್ವರ ನಗರ ವಲಯದ ಒಂದೇ ಒಂದು ಗ್ಲೋಬಲ್ ಟೆಕ್ ಪಾರ್ಕ್ ಮಾತ್ರ ಇರೋದು ಹೊರತುಪಡಿಸಿದ್ರೆ ಇನ್ನ ಯಾವ ಟೆಕ್ ಪಾರ್ಕ್ಗಳು ಬೇರೆ ಯಾವುದೇ ವಲಯಗಳಲ್ಲಿ ಎಲ್ಲ ಒಂದೇ ವಲಯದಲ್ಲಿ ತುಂಬಿಕೊಂಡಿರುತ್ತೆ. ಆ ಭಾಗ ಬಹಳ ಶ್ರೀಮಂತವಾಗ್ತದೆ. ಅಲ್ಲಿನ ನೆಲದರ ಜಾಸ್ತಿ ಆಗುತ್ತೆ, ರಿಯಲ್ ಎಸ್ಟೇಟ್ ಜಾಸ್ತಿ ಆಗ್ತದೆ, ಸ್ಟಾರ್ಟ್ಅಪ್ಸ್ ಗಳು ಜಾಸ್ತಿ ಆಗುತ್ತೆ. ಅಲ್ಲಿ ಸ್ಟಾರ್ಟ್ಅಪ್ಸ್ ಗಳು ಸ್ಟಾರ್ಟ್ ಆಗೋದ್ರಿಂದ ನಿಮ್ಗೆ ಗೊತ್ತಿದೆ, ಅಲ್ಲಿ ಇವತ್ತು ಬಂದಿರೋರು ವಾಸ ಮಾಡ್ತಾರೋ ಯಾರು ಬಹುತೇಕ ಕನ್ನಡೇತರರು, ಉತ್ತರ ಭಾರತೀಯರು, ಅವ್ರಿಗೂ ಉದ್ಯೋಗ ಸೃಷ್ಟಿ ಆಗುತ್ತೆ ಹೊರತು ಈ ಮಣ್ಣಿನ ಮಕ್ಕಳಿಗೆ ಉದ್ಯೋಗ ಸೃಷ್ಟಿ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಎಲ್ಲೋ ಬಡತನದ ನಿವಾರಣೆ ಅಂತ ಹೇಳಿ ಕಿವಿಲುವ ಬೆಂಗಳೂರು ನಗರಿಕರ ಕಿವಿಯಲ್ಲಿ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಕೊಟ್ಟಿದ್ದಾರೆ. ಆದ್ರೆ 100ಕ್ಕೆ 100 ಇದರ ವಿರುದ್ಧ ನಾವು ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆ ಹಾಕ್ತಾ ಇದೀವಿ. ಆದ್ರೆ ಕೆಂಪೇಗೌಡರಿಗೆ ಯಾವ 12 ಹೋಬಳಿ ಜಹಾಗೀರಾಗಿ ಮಹಾರಾಜ ಅವತ್ತು ಸಾಮ್ರಾಟರಾಗಿದ್ದಂತ ಅಚ್ಯುತರಾಯ ಕೊಟ್ರ 12 ಹೋಬಳಿಗಳು ಯಾವುದೇ ಕಾರಣಕ್ಕೂ ವಿಭಜನೆ ಆಗ್ಬಾರ್ದು. ಯಾವ ಸದುದ್ದೇಶದಿಂದ ಇವತ್ತು 3,000 ಅಡಿಗಳಷ್ಟು ಸಮುದ್ರದ ಮೇಲ್ಮಟ್ಟದಿಂದ ಈ ಮಹಾನಗರವನ್ನ ಅವರು ನಿರ್ಮಾಣ ಮಾಡಿ ಎಲ್ಲಾ ರೀತಿಯ ಪ್ರಾಕೃತಿಕ ವಿಕೋಪಗಳಿಂದ ಅದು ವಿಮುಕ್ತನಾಗಿ ಇರುವಂತ ರೀತಿಯಲ್ಲಿ ನಗರವನ್ನ ನಿರ್ಮಾಣ ಮಾಡೋರು. ಇವತ್ತು ಓವರ್ಫ್ಲೋ ಆಗ್ಬೋದು. ಅದಕ್ಕೆ ಯಾಕೆ ಅಂತಂದ್ರೆ ನಮ್ಮಲ್ಲಿರ್ತಕ್ಕಂಥ ಡ್ರೈನೇಜ್ ಸಿಸ್ಟಮ್ ಆತರ ಆಗಿರೋದ್ರಿಂದ ಹೊರತುಪಡಿಸಿದ್ರೆ ಎಲ್ಲಾ ರೀತಿಯಲ್ಲೂ ಅತ್ಯಂತ ಸುರಕ್ಷಿತವಾದಂತ ಬೆಂಗಳೂರು ಮಹಾನಗರವನ್ನು ಏನ್ ಕೆಂಪೇಗೌಡರು ನಿರ್ಮಾಣ ಮಾಡಿದ್ದಾರೆ ಅದನ್ನ ಯಾವುದೇ ಕಾರಣಕ್ಕೂ ವಿಭಜನೆ ಮಾಡಬಾರದು. ಆ ಮೂಲಕ ಕನ್ನಡಿಗರ, ವಿಶೇಷವಾಗಿ ನಾನು ಇನ್ನೊಂದು ನೇರವಾಗಿ ಹೇಳ್ತೀನಿ, ನಾನು ಯಾವತ್ತೂ ಜಾತಿ ಧರ್ಮದ ಬಗ್ಗೆ ಮಾತನಾಡಲ್ಲ, ಆದ್ರೆ ಇವರು ಒಕ್ಕಲಿಗರ ಭಾವನೆಗಳಿಗೆ ಧಕ್ಕೆ ತರುವಂತ ಕೆಲಸ ಮಾಡ್ತಾ ಇದ್ದಾರೆ. ಕೆಂಪೇಗೌಡರನ್ನ ಆರಾಧಿಸುವಂತ ಜನರ ಭಾವನೆಗಳಿಗೆ ಧಕ್ಕೆ ತರ್ತಾ ಇದ್ದಾರೆ. ವಿಶೇಷವಾಗಿ ಬೆಂಗಳೂರು ನಾಗರಿಕರ ಭಾವನೆಗಳಿಗೆ ಧಕ್ಕೆ ತರುವಂತ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಇವರು ಕೆಂಪೇಗೌಡರ ಒಂದು ಮನಸ್ಫೂರ್ತಿಯಾಗಿ ಅವ್ರೇನು ಅಪೇಕ್ಷೆಗಳನ್ನ ಇಟ್ಕೊಂಡಿದ್ರು ಈ ಮಹಾನಗರವನ್ನ ನಿರ್ಮಾಣ ಮಾಡ್ಲಿಕ್ಕೆ, ಅವರ ಆಸೆಗಳಿಗೆ ಕೊಳ್ಳೆ ಇಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಯಾರು ಇದು ಕೊನೆದಾಗ ನಿಮ್ಗೆ ಹೇಳೋದು, ಇವರಿಗೆ ಈ ರೀತಿಯ ಒಂದು ವರದಿಯನ್ನ ಕೊಟ್ಟವ್ರು ಯಾರು 3 ಜನ ಇದ್ದಾರೆ. 3 ಜನ, ಒಬ್ರು ಸಿದ್ದಯ್ಯನವರು ಕಾಂಗ್ರೆಸ್ ಕಾರ್ಯಕರ್ತರು, ಹೆಸರಿಗೆ ಅವರು ಪ್ರಾಮಾಣಿಕ IAS ಅಧಿಕಾರಿ ಅಂತ ಬೇರೆಯವ್ರ ಮುಂದೆ ಕರೀತಾರೆ, ನಮ್ಮ ಮುಂದೆ ಕರೆಯಕ್ಕಾಗಲ್ಲ. ಯಾಕಂದ್ರೆ ಅವರು 106 ಎಕರೆ ಇದೆ. ಇವತ್ತೇನ್ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂತ ಮಾಡಕ್ ಕೊಟ್ಟಿದ್ದಾರೆ, ಆ ಭಾಗದಲ್ಲಿ 106 ಎಕರೆ ಸಂಪಾದನೆ ಮಾಡಿ ಇಟ್ಕೊಂಡಿದ್ದಾರೆ. ದಾಖಲೆಗಳ ಸಮೇತ ಅವ್ರ ಜೊತೆ ಬೇಕಾದ್ರೆ ನೇರವಾಗಿ ನಾನು ಚರ್ಚೆಗೆ ಸಿದ್ಧನಾಗಿದ್ದೀನಿ. BS ಪಾಟೀಲ್ರಿಗೂ ಬೆಂಗಳೂರಿಗೂ ಸಂಬಂಧ ಇಲ್ಲ, ಕಂದಾರ್ಗೂ ಬೆಂಗಳೂರವರ ಕನ್ನಡೇತರ ವ್ಯಕ್ತಿ. ಇವರೆಲ್ಲ ಸೇರ್ಕೊಂಡು ಇವತ್ತು ಬೆಂಗಳೂರಿನ ಕನ್ನಡಿಗರ, ವಿಶೇಷವಾಗಿ ಕೆಂಪೇಗೌಡರ ಮನಸ್ಸಿನ ಆಕಾಂಕ್ಷೆಗಳಿಗೆ ಕೊಳ್ಳೆ ಇಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಅದನ್ನ ನಂಬ್ಕೊಂಡು ಇವತ್ತು ರಾಜಕಾರಣಿಗಳು, ಅಧಿಕಾರಿಗಳು ಮಾಡಿಟ್ಕೊಂಡಿರ್ತಕ್ಕಂಥ ಆಸ್ತಿಗಳಿಗೆ ರಿಯಲ್ ಎಸ್ಟೇಟ್ ಅಲ್ಲಿ 1ಕ್ಕೆ 10-20 ಪಟ್ಟು ಹೆಚ್ಚಿಗೆ ದರವನ್ನ ಬರೋದಕ್ಕೆ ಮಾಡ್ಕೊಳ್ಳೋದಕ್ಕೋಸ್ಕರ ಮಾಡ್ತಾ ಇದ್ದಾರೆ ಹೊರತು ಬೇರೆ ಏನು ಅಲ್ಲ ಅಂತ ಅತ್ಯಂತ ಸ್ಪಷ್ಟವಾಗಿ ಹೇಳಕ್ ಇಷ್ಟಪಡ್ತೀನಿ. ಕೊನೆಯದಾಗಿ ತ್ಯಾಜ್ಯ ವಿಲೇವಾರಿ ಸಮಸ್ಯೆ ತ್ಯಾಜ್ಯ ವಿಲೇವಾರಿ ಸಮಸ್ಯೆ ದೊಡ್ಡ ಸಮಸ್ಯೆ ಅಲ್ಲ, ಇಡೀ ವಿಶ್ವದಲ್ಲಿ ನಡೀತಾ ಇರುವಂತದ್ದು. ನಾನು ಹೆಮ್ಮೆಯಿಂದ ಹೇಳ್ಕೊಳ್ಳಲ್ಲ, ಇದು ಯಡಿಯೂರು ವಾರ್ಡಲ್ಲಿ ತ್ಯಾಜ್ಯ ಸಮಸ್ಯೆ ಯಾವತ್ತೂ ಇಲ್ಲ. ಕಸದಿಂದ ವಿದ್ಯುತ್ ಶಕ್ತಿ ತಯಾರು ಮಾಡ್ತಾ ಇರ್ತಕ್ಕಂಥ ಒಂದೇ ಒಂದು ವಾರ್ಡು ತಿಂಗಳಿಗೆ 1,10,00,000 ರೂಪಾಯಿ, ವರ್ಷಕ್ಕೆ 13 ಕೋಟಿ ರೂಪಾಯಿ ಅಷ್ಟು ಆದಾಯವನ್ನು ಒಂದು ವಾರ್ಡಿಂದ ಕಸದಿಂದ ಕೊಡ್ತಾ ಇರ್ತಕ್ಕಂಥ ವಾರ್ಡು. ಸರ್ಕಾರ ಮನ್ಸು ಮಾಡಿದ್ರೆ, ಸರಿಯಾದ ರೀತಿಯ ಸಂಸ್ಕರಣೆ ಮಾಡಿದ್ರೆ ವಿದ್ಯುತ್ ಶಕ್ತಿಯನ್ನ, ಸಾವಯವ ಗೊಬ್ಬರವನ್ನ ತಯಾರು ಮಾಡೋದ್ರ ಮೂಲಕ 2,000-2,500 ಕೋಟಿ ಸಂಪಾದನೆ ಮಾಡ್ಲಿಕ್ಕೆ ದಾರಿ ಮಾಡ್ಕೊಡುವಂಥದ್ದು ಬೆಂಗಳೂರಿನಲ್ಲಿ ಉತ್ಪತ್ತಿ ಆಗೋ ಕಸ. ಅದನ್ನ ಬಳಸ್ಕೊಳ್ಬೇಕೇ ಹೊರತು ಯಾವುದೇ ಕಾರಣಕ್ಕೂ ಕಸ ಸಮಸ್ಯೆ ಪರಿಹಾರ ಎಲ್ಲಿ ಮಾಡಕ್ ಸಾಧ್ಯ? ಬೆಂಗಳೂರದೇ ಮಾಡಕ್ ಆಗದಿರೋದು ಬೇರೆ ಕಡೆ, ಇಡೀ ಬೇರೆ ಕಡೆ ಎಲ್ಲ ಸೇರ್ಸ್ಕೊಂಡು ಅಲ್ಲಿನ ಮೂಲಭೂತ ಸೌಕರ್ಯಗಳು ಎಷ್ಟು ಲಕ್ಷ ಕೋಟಿ ಬೇಕು ಇವ್ರು ಮಾಡೋದಕ್ಕೆ ಸಾಧ್ಯ ಇದೆಯಾ? ಇವ್ರು ಮಾಡುವಂತ ಗ್ಯಾರಂಟಿ ಯೋಜನೆಗಳಿಗೆ ದುಡ್ಡು ಇಲ್ಲ. ಇವತ್ತು ಗ್ಯಾರಂಟಿ ಯೋಜನೆ ನಿಲ್ಲಿಸಿದ್ದಾರೆ. ಜನರು ಕಿವಿ ಇಟ್ಬಿಟ್ಟು ನಾವು ಅಭಿವೃದ್ಧಿ ಮಾಡ್ತೀವಿ, ಇನ್ನೊಂದು ಮಾಡ್ತೀವಿ, ಕಸ ಸಮಸ್ಯೆ ನಿವಾರಣೆ ಮಾಡ್ತೀವಿ, ಬಡತನ ನಿವಾರಣೆ ಮಾಡ್ತೀವಿ,
ಸಾರಿಗೆ back to you, ವ್ಯವಸ್ಥೆ sir. ನಿವಾರಣೆ ಮಾಡ್ತೀವಿ ಅಂತ ಹೇಳಿ ಇವತ್ತು ಗ್ರೇಟರ್ ಬೆಂಗಳೂರು ಅಥಾರಿಟಿಯನ್ನ ಏನ್ ಮಾಡಬೇಕು ಅಂತ ಮಾತಾಡ್ತೀನಿ. ಬೆಂಗಳೂರು ನಾಗರಿಕರ ಕಿವಿಯಲ್ಲಿ ಮಾತಾಡ್ತೀನಿ. ರಮೇಶ್ ಅವರೇ, I'll get back to you. ಬಿಬಿಎಂಪಿ ಚುನಾವಣೆ ಮುಂದೂಡಿಕೆ Okay. ಯಾವ್ದಾದ್ರು ಒಂದು ನೆಪ ಬೇಕು, ಅದು ಕೆಂಪೇಗೌಡರ ಆಶುಪತ್ರೆಯೊಳಗೆ ಸರಿ. ಬೆಂಕಿಯನ್ನ ಇಡಬೇಕು, ಅದು ಮೂರನೇದು ಇವ್ರ ಆಸ್ತಿಗಳಿಗೆ ಒಂದು ಹೆಚ್ಚಿಗೆ ಬೆಲೆ ಬರೋ ಮಾಡ್ಕೋಬೇಕು. ಈ 3 ಕಾರಣಗಳಿಗೋಸ್ಕರ ಇವತ್ತು ಗ್ರೇಟರ್ ಬೆಂಗಳೂರು ಅಥಾರಿಟಿಯನ್ನು ಮಾಡಕ್ ಕೊಟ್ಟಿರುವಂತದ್ದು ಅಂತ Okay. ಅತ್ಯಂತ ಸ್ಪಷ್ಟ ನಾನು ಹೇಳಕ್ಕೆ ಇಷ್ಟ. ಓಕೆ ಓಕೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.